ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾಳೆನೇ ಪರಮ ಪವಿತ್ರವಾಗಿರ್ತಕ್ಕಂತಹ ಚೊಲ್ಲಂಗಿ ಅಮಾವಾಸ್ಯೆ. ಇದನ್ನೇ ಮೌನಿ ಅಮಾವಾಸ್ಯೆ ಎಂದು ಸಹ ಕರೆಯುತ್ತಾರೆ. ಅನಾರೋಗ್ಯ ಸಮಸ್ಯೆಗಳಿಂದ ಯಾರಾದರೂ ತುಂಬ ನೋವು ಅನುಭವಿಸ್ತಾ ಇದ್ದಾರೋ, ಆರ್ಥಿಕ ಸಮಸ್ಯೆಗಳು ಅಂದರೆ ಹಣಕಾಸಿನ ತೊಂದರೆಯಿಂದ ಯಾರಾದರೆ ನೋವು ಅನುಭವಿಸ್ತಾ ಇದ್ದಾರೋ ಅವರು ನಾಳೆ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಿದರೆ ಭಗವಂತನ ಅನುಗ್ರಹದಿಂದ ಅನಾರೋಗ್ಯ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಜಾತಕ ದೋಷಗಳು ಸಂಪೂರ್ಣವಾಗಿ ತೊಲಗಿ ಹೋಗಿ ರಾಜಯೋಗ ಹಿಡಿಯುತ್ತೆ ಅಂತ ಋಷಿಗಳು ಪುರಾಣದಲ್ಲಿ ತಿಳಿಸಿದ್ದಾರೆ. ಚೊಲ್ಲಂಗಿ ಅಮಾವಾಸ್ಯೆ ಅಂದರೆ ಸಾಮಾನ್ಯವಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೈಕುಂಠಪತಿಯಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣ ಭೂಲೋಕದಲ್ಲಿ ಮಾನವರು ಅನಾರೋಗ್ಯ ಸಮಸ್ಯೆಗಳಿಂದ, ಆರ್ಥಿಕ ಸಮಸ್ಯೆಗಳಿಂದ, ಜಾತಕ ದೋಷಗಳಿಂದ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅವರ ಕಷ್ಟಗಳನ್ನೆಲ್ಲ ತೊಲಗಿಸಬೇಕು, ಅವರನ್ನು ಸಂರಕ್ಷಣೆ ಮಾಡಬೇಕು ಅಂತ ಭೂಲೋಕದಲ್ಲಿ ವೀರರಾಘವ ಸ್ವಾಮಿಯಾಗಿ ಅವತಾರವನ್ನು ಧರಿಸಿ ಬರ್ತಾನೆ. ಮಹಾಲಕ್ಷ್ಮೀ ದೇವಿ ಕನಕವಳ್ಳಿಯಾಗಿ ಅವತಾರವನ್ನು ಧರಿಸಿ ಬರ್ತಾಳೆ ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ. ಆ ವೀರರಾಘವ ಸ್ವಾಮಿ ಜನಿಸಿರ್ತಕ್ಕಂತಹ ದಿವಸವೇ ಈ ಪುಷ್ಯ ಮಾಸದಲ್ಲಿ ಬರುವಂತಹ ಚೊಲ್ಲಂಗಿ ಅಮಾವಾಸ್ಯೆ. ನಾಳೆ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿ ಪೂಜೆ ಮಾಡಿದ್ರು, ಅಯ್ಯಪ್ಪನಿಗೆ ನಮಸ್ಕಾರ ಮಾಡಿದ್ರು, ಅಯ್ಯಪ್ಪನನ್ನು ನೆನೆಸ್ಕೊಂಡ್ರು ಸಾಕು, ನಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಿ ಆ ವೀರರಾಘವ ಸ್ವಾಮಿ ಪರಿಪೂರ್ಣ ಅನುಗ್ರಹ ನಮ್ಮೆಲ್ರಿಗೂ ಸಿಗುತ್ತೆ. ಯಾಕಂದರೆ ಗಣೇಶನ ಹಬ್ಬ ಬಂದರೆ ಮಹಾಗಣಪತಿಗೆ ಷೋಡಶೋಪಚಾರ ಪೂಜೆ ಮಾಡಿ ಗಣಪತಿ ಅನುಗ್ರಹವನ್ನು ಪಡೆದುಕೊಳ್ತೀವಿ. ಶ್ರೀರಾಮನವಮಿ ಹಬ್ಬ ಬಂದರೆ ಶ್ರೀರಾಮದೇವರು ಪೂಜೆ ಮಾಡ್ತೀವಿ. ಕೃಷ್ಣಾಷ್ಟಮಿ ಹಬ್ಬ ಬಂದಾಗ ಶ್ರೀಕೃಷ್ಣನಿಗೆ ಬೆಣ್ಣೆ ಸಮರ್ಪಣೆ ಮಾಡಿ ತುಳಸಿ ದಳಗಳಿಂದ ಪೂಜೆ ಮಾಡಿ ಹರೇ ಕೃಷ್ಣ ಅಂತ ಶ್ರೀಕೃಷ್ಣನ ಪೂಜೆ ಮಾಡ್ತೀವಿ. ಮಹಾಶಿವರಾತ್ರಿ ಬಂದಾಗ ಆ ಪರಮೇಶ್ವರನಿಗೆ ಬಿಲ್ವ ದಳಗಳಿಂದ ಪೂಜೆ ಮಾಡಿ ಆ ಶಿವನ ಅನುಗ್ರಹವನ್ನು ಪಡೀತೀವಿ. ಅದೇ ರೀತಿಯಾಗಿ ಈ ಚೊಲ್ಲಂಗಿ ಅಮಾವಾಸ್ಯೆ ದಿವಸ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿ ಪೂಜೆ ಯಾರಾದರೆ ಮಾಡ್ತಾರೋ ಅವರಿಗೆ ಅನಾರೋಗ್ಯ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ದೂರ ಆಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಇದು ಪರಮ ಸತ್ಯ. ಮುಖ್ಯವಾಗಿ ಈ ಚೊಲ್ಲಂಗಿ ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡಬೇಕಂದ್ರೆ ನಾಳೆ ಪ್ರಾತಃ ಕಾಲದಲ್ಲಿ ನಿದ್ದೆ ಎದ್ದೇಳಬೇಕು. ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ನಿದ್ದೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದ್ಗಡೆ ರಂಗೋಲಿ ಹಾಕ್ಕೊಂಡು ತದನಂತರ ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಪವಿತ್ರವಾಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವಂಥ ನೀರಿನಲ್ಲಿ ಸ್ವಲ್ಪ ಗೋಮೂತ್ರ, ಒಂದು ತುಳಸಿ ದಳ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ನಂತರ ಪರಿಶುಭ್ರವಾದ ವಸ್ತ್ರಗಳು ಅಂದರೆ ಅರಿಶಿಣ ಬಣ್ಣ ಅಂದರೆ ಮಹಾವಿಷ್ಣುವಿಗೆ ತುಂಬಾ ಇಷ್ಟ. ಪುರುಷರು ಅರಿಶಿಣ ಬಣ್ಣದ ಪಂಚಿಯನ್ನು ಧರಿಸಬೇಕು, ಮಹಿಳೆಯರು ಅರಿಶಿಣ ಬಣ್ಣದ ಸೀರೆಯನ್ನು ಧರಿಸಬೇಕು. ಅರಿಶಿಣ ಬಣ್ಣ ಇಲ್ಲ ಗುರುಗಳೇ ಅಂದರೆ ಬಿಳಿ ವಸ್ತ್ರಗಳನ್ನಾದರೂ ಧರಿಸಬಹುದು. ತದನಂತರ ಗಂಡಸರು ಸಾಂಪ್ರದಾಯಬದ್ಧವಾಗಿ ಹಣೆಯಲ್ಲಿ ತಿಲಕಧಾರಣೆ ಮಾಡಬೇಕು. ಮಹಿಳೆಯರು ಅರಿಶಿಣ ಕುಂಕುಮ ಇಟ್ಕೊಂಡು ತಲೆಯಲ್ಲಿ ಹೂ ಮುಡ್ಕೊಂಡು ಕೈಗೆ ಬಳೆ ಹಾಕ್ಕೊಂಡು ತದನಂತರ ಪೂಜಾ ಮಂದಿರದಲ್ಲಿ ಹೋಗಿ ಒಂದು ಮಣೆ ಮೇಲೆ ಅಥವಾ ಒಂದು ಚಾಪೆ ಮೇಲೆ ಕೂತ್ಕೊಂಡು ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿ ಪೂಜೆಯನ್ನು ಮಾಡಬೇಕು. ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಈ ರೀತಿ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿ ಫೋಟೋಗೆ ಪೂಜೆ ಮಾಡಬೇಕು. ಈ ಥರ ಫೋಟೋ ನಾವು ಈಗಲೇ ತಗೊಂಡು ಬರಬೇಕಂದ್ರೆ ನಿಮ್ಮ ಮನೆಯಲ್ಲಿದ್ದರೆ ಪೂಜೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅನಂತ ಪದ್ಮನಾಭ ಸ್ವಾಮಿ ಫೋಟೋ ಇದ್ದರೆ ಆ ಫೋಟೋಗೆ ಬೇಕಾದರೂ ನೀವು ಪೂಜೆ ಮಾಡ್ಕೋಬಹುದು. ಅಥವಾ ಗೋವಿಂದರಾಜ ಸ್ವಾಮಿ ಫೋಟೋ ಇದ್ದರೆ ಆ ಫೋಟೋಗೆ ಬೇಕಾದರೂ ನೀವು ಪೂಜೆ ಮಾಡ್ಕೋಬಹುದು. ಇಲ್ಲ ಅಂದರೆ ಮಹಾವಿಷ್ಣು ಫೋಟೋ ಇದ್ದರೆ ಆ ಫೋಟೋಗೆ ಬೇಕಾದರೂ ನೀವು ಪೂಜೆ ಮಾಡ್ಕೋಬಹುದು. ಇಲ್ಲ ಅಂದರೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಎಲ್ಲರ ಮನೆಯಲ್ಲೂ ಇರುತ್ತಲ್ವ, ಆ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಪೂಜೆ ಮಾಡ್ಬೋದು. ಯಾಕಂದರೆ ವೀರರಾಘವ ಸ್ವಾಮಿ ಸಹ ಮಹಾವಿಷ್ಣು ಸ್ವರೂಪ. ಅಥವಾ ಫೋನಲ್ಲಿ ಈ ವೀರರಾಘವ ಸ್ವಾಮಿ ಅಂತ ನೀವು ಟೈಪ್ ಮಾಡಿದ್ರೆ ಆ ಫೋಟೋ ಬರುತ್ತೆ. ಸ್ಕ್ರೀನ್ಶಾಟ್ ತಗೊಂಡು ಆ ಫೋನನ್ನೇ ನೀವು ಪೂಜಾ ಮಂದಿರದಲ್ಲಿ ಇಟ್ಕೊಂಡು ನೀವು ಪೂಜೆ ಮಾಡಿಕೊಳ್ಳಬಹುದು. ಈ ಪೂಜೆ ಮಾಡುವುದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ 2 ವಸ್ತುಗಳು ಶ್ರದ್ಧಾ, ಭಕ್ತಿ. ವೀರರಾಘವ ಸ್ವಾಮಿಗೆ ನಾವು ಕೆಂಪು ಬಣ್ಣದ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು. ಕೆಂಪು ಬಣ್ಣದಲ್ಲಿರ್ತಕ್ಕಂಥ ಗುಲಾಬಿ ಆಗಬಹುದು, ಮಂದಾರ ಆಗಬಹುದು, ಯಾವುದೋ ಒಂದು ಕೆಂಪು ಬಣ್ಣದ ಪುಷ್ಪಗಳನ್ನು ಸಮರ್ಪಣೆ ಮಾಡಿ ಅದೇ ರೀತಿಯಾಗಿ ತುಳಸಿ ದಳಗಳಿಂದ ಭಗವಂತನಿಗೆ ಪೂಜೆ ಮಾಡಿ ನೈವೇದ್ಯ ಏನಿಡಬೇಕು, ಬಾಳೆಹಣ್ಣು ಅಥವಾ ದಾಳಿಂಬೆ ನೈವೇದ್ಯ ಮಾಡಬೇಕು. ದೇವರ ಹತ್ರ 2 ದೀಪಗಳನ್ನು ಬೆಳಗಿಸಿ 3 ಬತ್ತಿಗಳನ್ನು ಹಾಕ್ಕೊಂಡು ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕ್ಕೊಂಡು ದೀಪಾರಾಧನೆ ಮಾಡಿ ದೇವ್ರ ಫೋಟೋಗೆ ಶ್ರೀಗಂಧ ಕುಂಕುಮ ಸಮರ್ಪಣೆ ಮಾಡಿ ಇದ್ರೆ ಹೂವಿನಾರ ಹಾಕಿ, ಇಲ್ಲ ಅಂದರೆ ಮಾಮೂಲಿ ತುಳಸಿ ದಳಗಳಿಂದ ಹೂಗಳಿಂದ ಪೂಜೆ ಮಾಡಿ
ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹ 2 ಕೆಲಸಗಳಿದ್ದಾವೆ. ಅಕ್ಕಿ ಉಲ್ಟು ತಗೊಂಡು ಅಕ್ಕಿ ಉಲ್ಟಲ್ಲಿ ಸ್ವಲ್ಪ ಸಕ್ಕರೆ ಬೆರೆಸ್ಕೊಂಡು ಸ್ವಲ್ಪ ಏಲಕ್ಕಿ ಇಲಾಚಿ ಅಂತ ಕರಿತೀವಲ್ವ ಅದನ್ನು ಪೌಡ್ರ್ ಮಾಡಿಕೊಂಡು ಅದರಲ್ಲಿ ಬೆರೆಸಿ ಸ್ವಲ್ಪ ನೀರು ಹಾಕ್ಕೊಂಡು ಆ ದೀಪದ ಥರ ಮಾಡಿಕೊಂಡು ಅದರಲ್ಲಿ ತುಪ್ಪ ಹಾಕಿ 3 ಬತ್ತಿಗಳನ್ನು ಹಾಕಿ ಆ ದೀಪವನ್ನು ದೇವರ ಹತ್ರ ಬೆಳಗಿಸ್ಬೇಕು. ಆ ದೀಪ ಶಾಂತಿಸಿದ ಮೇಲೆ ಆ ದೀಪದಲ್ಲಿರ್ತಕ್ಕಂಥ ಈ ಅಕ್ಕಿ ಸಕ್ಕರೆ ತುಪ್ಪ ಇರುತ್ತಲ್ವ ಅದನ್ನು ಸಣ್ಣ ಸಣ್ಣ ಉಂಟೆಗಳಾಗಿ ಮಾಡಿಕೊಂಡು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ಕುಟುಂಬದವರೆಲ್ಲ ಹಂಚಿಕೊಂಡು ತಿನ್ನಬೇಕು. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಅನಾರೋಗ್ಯ ಸಮಸ್ಯೆಗಳಿಂದ ದೀರ್ಘಕಾಲ ವ್ಯಾಧಿಗಳಿಂದ ಯಾರಾದರೆ ತುಂಬ ನೋವು ಅನುಭವಿಸ್ತಾ ಇದ್ದಾರೋ ಅವರು ಬೆಳ್ಳಿ ಕಂಕಣವನ್ನು ಭಗವಂತನ ಪಾದದ ಹತ್ರ ಇಟ್ಟು ಧರಿಸಬೇಕು. ನಿಮಗೆ ಗೋಲ್ಡ್ ಶಾಪಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಬೆಳ್ಳಿ ಕಂಕಣ ಅಂದರೆ ದೊಡ್ಡದಲ್ಲ, ಸಣ್ಣಕ್ಕಿರುತ್ತೆ, ದಾರ ಇದ್ದಂಗೆ, ಒಂದು 100 ರೂಪಾಯಿ ಅಷ್ಟೇ. ಆ ಬೆಳ್ಳಿ ಕಂಕಣವನ್ನು ಹಾಲಲ್ಲಿ ತೊಳೆದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನಿಟ್ಟು ದೇವ್ರ ಪಾದದ ಹತ್ರ ಇಟ್ಟು ಪೂಜೆ ಮಾಡಿ ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ, ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ, ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ ಅಂತ ನಮಸ್ಕಾರ ಮಾಡಿಕೊಂಡು ಬಲಕೈಗೆ ಧರಿಸಬೇಕು. ಬೆಳ್ಳಿ ಕಂಕಣ ತಗೊಳೋದಕ್ಕೆ ನಮ್ಗೆ ಶಕ್ತಿ ಇಲ್ಲ ಗುರುಗಳೇ ಅಂದರೆ ತಾಮ್ರದ ಕಂಕಣ ಬೇಕಾದರೂ ನೀವು ತಗೋಬೋದು. ಅಥವಾ ಕಾಪರ್ ವೈರ್ ತಗೊಂಡು ಅದನ್ನೇ ಒಂದು ಕಂಕಣದ ಥರ ಮಾಡಿಕೊಂಡು ಕಡಗ ಥರ ಅದನ್ನೇ ಹಾಲಲ್ಲಿ ತೊಳೆದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವನ್ನಿಟ್ಟು ಪೂಜೆ ಮಾಡಿ ನಿಮ್ಮ ಕೈಗೆ ಧರಿಸಬಹುದು. ಎಷ್ಟು ದಿವಸ ಧರಿಸಬೇಕು ಅಂದರೆ 3 ದಿವಸ ಧರಿಸಬೇಕು. ಬೆಳ್ಳಿ ಕಂಕಣ ಅಥವಾ ತಾಮ್ರದ ಕಂಕಣ. 3ನೇ ದಿವಸ ಅದನ್ನು ತೆಗೆದು ಎಲ್ಲಾದರೂ ಬೀರುವಲ್ಲಿ ಇಟ್ಕೊಳ್ಳಿ. ನೀವು ತಿರುಪತಿಗೆ ಹೋದಾಗ ಅಥವಾ ಮೇಲ್ಕೋಟೆಗೆ ಹೋದಾಗ ಶ್ರೀರಂಗ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಹುಂಡಿಯಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಿ. ಭಗವಂತನ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ತದನಂತರ ಒಂದು ಹಿತ್ತಾಳೆ ಪಾತ್ರೆ ಅಥವಾ ಒಂದು ಬೆಳ್ಳಿ ಪಾತ್ರೆ ಇಲ್ಲ ತಾಮ್ರದ ಪಾತ್ರೆ ಅಂತ ತಗೊಂಡು ಅದರಲ್ಲಿ ನೀರು ಹಾಕಿ ಅದರಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಒಂದು ತುಳಸಿ ದಳವನ್ನು ಹಾಕಿ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹ ಸ್ವಲ್ಪ ಬೆಲ್ಲ ತಗೊಂಡು ಆ ನೀರಲ್ಲಿ ಹಾಕಬೇಕು. ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ ಅಂತ ಅದರಲ್ಲಿ ಹಾಕಿ ನಮಸ್ಕಾರ ಮಾಡಿಕೊಂಡು ಅದಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಪ್ರದಕ್ಷಿಣೆ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ನಿಂತ್ಕೊಂಡಿರೋ ಹತ್ರನೇ 3 ಸಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಯಾನಿ ಕಾನಿಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವಾನ್ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯದಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ ಅಂತ ನಮಸ್ಕಾರ ಮಾಡಿಕೊಂಡು 3 ಪ್ರದಕ್ಷಿಣೆ ಮಾಡಿ. ತದನಂತರ ಈ ಬೆಲ್ಲ ಹಾಕಿರೋ ನೀರನ್ನು ನೀವು ಬೇಕಾದರೆ ತೀರ್ಥವಾಗಿ ತಗೋಬಹುದು ಅಥವಾ ತುಳಸಿ ಗಿಡಕ್ಕೆ ಹೂವಿನ ಗಿಡಕ್ಕೆ ಹಾಕಬಹುದು. ಈ ರೀತಿ ಮಾಡಿದರೆ ಎಲ್ಲ ಜಾತಕ ದೋಷಗಳು ದೂರವಾಗಿ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಈ ಚೊಲ್ಲಂಗಿ ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡಬೇಕಂದ್ರೆ ಮೊದಲು ಪೂಜಾ ಮಂದಿರದಲ್ಲಿ ಕೂತ್ಕೊಂಡು ನಾವು ಗಣಪತಿ ಪೂಜೆ ಮಾಡಬೇಕು. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಶ್ರೀ ಮಹಾಗಣಾಧಿಪತಿಯ ನಮಃ ಷೋಡಶೋಪಚಾರ ಪೂಜಾ ಮನಸಾ ಸಮರ್ಪಯಾಮಿ ಅಂತ ಗಣಪತಿಗೆ ಒಂದು ಹೂವನ್ನಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ತದನಂತರ ಗುರುವನ್ನು ನೆನೆಸ್ಕೊಳ್ಳಿ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಧ್ಯಾನ ಮಾಡಿಕೊಂಡು ದೀಪಾರಾಧನೆ ಮಾಡಿಬಿಡಿ. ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿನಾಯೋಜಿತಂ ಪ್ರಿಯಂ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯ ದಿಮಿರಾಪಹ. ದೀಪಗಳನ್ನು ಬೆಳಗಿಸಿ ಆಚಮನ ಮಾಡಿ. ಆಚಮನ ಹೇಗೆ ಮಾಡಬೇಕು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವಾ. ಆಚಮನ ಮಾಡಿದ ನಂತರ ಭೂತೋಚ್ಚಾಟನೆ ಮಾಡಿ ಸ್ವಲ್ಪ ಅಕ್ಷತೆ ತಗೊಂಡು ವಾಸನೆ ನೋಡಿ ಓಂ ಅಂತ ಎಡಭಾಗಕ್ಕೆ ಹಾಕಿಬಿಡಿ. ತದನಂತರ ಸಂಕಲ್ಪ ಹೇಳ್ಕೊಡಿ. ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿ ಪ್ರೀತ್ಯರ್ಥಂ ಮಮ ಕುಟುಂಬ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರ ಆರೋಗ್ಯ ಅಭಿವೃದ್ಧಿರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಿರ್ಥಂ ಧನ ಕನಕ ವಸ್ತುವಾಹನಾಭಿವೃದ್ಧಿರ್ಥಂ ಸಂಪೂರ್ಣ ಆರೋಗ್ಯ ಸಿದ್ಧಿರ್ಥಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿ ಪ್ರೀತ್ಯರ್ಥಂ ಪೂಜಾಂ ಅಹಂಕರಿಷ್ಯೆ ಅಂತ ಸಂಕಲ್ಪ ಹೇಳಿಕೊಂಡು ಓಂ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ. ಫೋಟೋಗೆ ಸ್ವಲ್ಪ ಅಕ್ಷತೆ ಸಮರ್ಪಣೆ ಮಾಡಿ. ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ ಅರ್ಘ್ಯ ಪಾದ್ಯ ಆಚಮನೀಯಂ ಸಮರ್ಪಯಾಮಿ. ಉದ್ಧರಣೆಯಲ್ಲಿ 3 ಸಲ ದೇವರಿಗೆ ನೀರು ತೋರಿಸಿ ಪ್ಲೇಟಲ್ಲಿ ಬಿಟ್ಟುಬಿಡಿ.
ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ. ಪಂಚಾಮೃತ ಸ್ನಾನಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಇನ್ನೆರಡು ಉದ್ಧರಣೆ ನೀರು ಸ್ವಾಮಿಗೆ ತೋರಿಸಿ ಪ್ಲೇಟಲ್ಲಿ ಹಾಕಿಬಿಡಿ. ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ. ವಸ್ತ್ರಯುಗ್ಮ ಯಜ್ಞೋಪವೀತಾರ್ಥ ಆಭರಣಾರ್ಥ ಅಕ್ಷತಾನ್ ಸಮರ್ಪಯಾಮಿ. ಸ್ವಲ್ಪ ಅಕ್ಷತೆಯನ್ನು ಸಮರ್ಪಣೆ ಮಾಡಿಬಿಡಿ. ತದನಂತರ ದೇವರಿಗೆ ಶ್ರೀಗಂಧ ಹೂವನ್ನು ಸಮರ್ಪಣೆ ಮಾಡಿ. ತದನಂತರ ಧೂಪವನ್ನು ಸಮರ್ಪಣೆ ಮಾಡಿ. ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ. ಧೂಪಮಾಗ್ರಾಪಯಾಮಿ. ಅಗರಬತ್ತಿ ಹಚ್ಕೊಂಡು ಪೂಜೆ ಮಾಡಿಬಿಡಿ. ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ. ದೀಪಂ ದರ್ಶಯಾಮಿ. ಈಗ ನೀವು ಅಕ್ಕಿ ಉಲ್ಟು ಸಕ್ಕರೆ ಏಲಕ್ಕಿ ಎಲ್ಲ ಬೆರೆಸಿ ಒಂದು ದೀಪವನ್ನು ತಯಾರು ಮಾಡ್ಕೊಂಡಿದ್ದೀರಲ್ವ, ಅದನ್ನು ಬೆಳಗಿಸಿ. ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ. ನೈವೇದ್ಯಂ ಸಮರ್ಪಯಾಮಿ. ಬಾಳೆಹಣ್ಣು, ದಾಳಿಂಬೆ ಅಥವಾ ಬೆಲ್ಲ, ಪಾನಕ ಏನೋ ಒಂದು ನೈವೇದ್ಯ ಮಾಡಿ. ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ. ತಾಂಬೂಲಂ ಸಮರ್ಪಯಾಮಿ. ತಾಂಬೂಲವನ್ನು ದೇವರಿಗೆ ಸಮರ್ಪಣೆ ಮಾಡಿ. ತದನಂತರ ಆರತಿ ಮಾಡಿ. ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ. ಕರ್ಪೂರ ಮಂಗಳ ನೀರಾಜನಂ ಸಮರ್ಪಯಾಮಿ. ಮಂಗಳಾರತಿ ಮಾಡಿ. ತದನಂತರ ನಿಮ್ಮ ಬೇಡಿಕೆಗಳೇನಿದೆಯೋ ಅದು ಭಗವಂತನಿಗೆ ಹೇಳ್ಕೊಳ್ಳಿ. ಬಂದರೆ ಒಂದು ಹಾಡನ್ನು ಸಹ ಹೇಳ್ಕೊಳ್ಳಿ. ಇದ್ಯಾವುದು ಬರಲಿಲ್ಲ ಅಂದರೆ ಓಂ ಶ್ರೀ ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿನೇ ನಮಃ ಎನ್ನುವಂಥ ಮಂತ್ರವನ್ನು 108 ಸಲ ಅಥವಾ 21 ಸಲ ಅಥವಾ 9 ಸಲ ನೀವು ಜಪ ಮಾಡಿಕೊಳ್ಳಿ. ಪೂಜೆ ಯಾವಾಗ ಮಾಡಬೇಕು? ನಾಳೆ ಬೆಳಿಗ್ಗೆ ಮಾಡಬಹುದು. ಬೆಳಿಗ್ಗೆ ಮಾಡೋದಕ್ಕೆ ಯಾರಿಗಾದರೆ ಸಮಯ ಸಿಗೋದಿಲ್ವೋ ಅವರು ಸಂಜೆ ಬೇಕಾದರೂ ಮಾಡಿಕೊಳ್ಳಬಹುದು. ಸಂಜೆ ಪೂಜೆ ಮಾಡುವವರು ಸಾಯಂಕಾಲದವರೆಗೂ ಉಪವಾಸ ಇರಬೇಕು. ಬೆಳಿಗ್ಗೆ ಪೂಜೆ ಮಾಡುವವರು ಪೂಜೆ ಆದಮೇಲೆ ಆಹಾರವನ್ನು ಸ್ವೀಕಾರ ಮಾಡಬಹುದು. ಆದರೆ ಮದ್ಯ ಮಾಂಸಗಳನ್ನು ಸ್ವೀಕಾರ ಮಾಡಬಾರದು. ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರದು. ರಾತ್ರಿಗೆ ಬ್ರಹ್ಮಚರ್ಯವನ್ನು ಖಂಡಿತವಾಗಲೂ ಆಚರಿಸಬೇಕು. ಈ ಪೂಜೆಯನ್ನು ಚಿಕ್ಕವರು, ದೊಡ್ಡವರು, ಮಹಿಳೆಯರು, ಪುರುಷರು ಯಾರು ಬೇಕಾದರೂ ಮಾಡ್ಕೋಬಹುದು. ಆದರೆ ಹೆಂಗಸರು ರಜಸ್ವಲ ದೋಷ ಇರುವವರು ಅಂದರೆ ಪೀರಿಯಡ್ಸ್ ಇರುವವರು ಮಾಡಬಾರದು. ಸೂತ್ಕ ಇರುವವರು ಮಾಡಬಾರದು. ನಾಳೆ ಚೊಲ್ಲಂಗಿ ಅಮಾವಾಸ್ಯೆ ಆದ ಕಾರಣ ಕ್ಷೌರ ಮಾಡಿಸ್ಕೊಳ್ಬಾರದು. ಅಂದರೆ ಗಂಡಸರು ಕಟ್ಟಿಂಗ್ ಶೇವಿಂಗ್ ಮಾಡಿಸ್ಕೋಬಾರದು. ಅಮಾವಾಸ್ಯೆ ಅಲ್ವಾ, ಉಗುರುಗಳನ್ನು ಕತ್ತರಿಸಬಾರದು. ನೀವು ಕನಕವಳ್ಳಿ ಸಮೇತ ವೀರರಾಘವ ಸ್ವಾಮಿಗೆ ಪೂಜೆಯನ್ನು ಮಾಡಿ ಹತ್ತಿರದಲ್ಲಿ ಯಾವುದಾದ್ರೂ ವಿಷ್ಣುಮೂರ್ತಿ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಎಲ್ಲ ಒಳ್ಳೆಯದಾಗತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.